ಈ IPL ಶುರುವಾತ ಮುಗೀತು. ನಿನ್ CSK, ನಂದು MI, ನಿಂದ RCB. ಜಗಳ ಶುರು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಇವತ್ತಿನ ವಿಡಿಯೋ ಎಲ್ಲರೂ ದಯವಿಟ್ಟು ಪೂರ್ಣವಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಂದೇಶವಿದೆ. ಹಾಗೂ ಎಲ್ಲರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ನೀವು ನೋಡಿರ್ಬೋದು, IPL ಶುರುವಾಗ್ತದೆ ಎಲ್ಲರೂ ಜಗಳ ಶುರು ಮಾಡ್ತಾರೆ. ಕಾರಣ ಎಂದರೆ ಒಬ್ಬರು ಫೇವ್ರೇಟ್ ಟೀಮ್ RCB ಇದ್ರೆ, ಒಬ್ಬರು ಫೇವ್ರೇಟ್ ಟೀಮ್ CSK ಇರುತ್ತೆ, ಒಬ್ಬರು ಫೇವ್ರೇಟ್ ಟೀಮ್ MI ಇರುತ್ತೆ. ಅವರ ಜಗಳ ಶುರು ಆಗುತ್ತೆ. ಮತ್ತೆ ಇನ್ನೊಂದಂದ್ರು IPL ಶುರು ಆಗುತ್ತೆ, ಬೆಟ್ಟಿಂಗ್ ಕೂಡ ಜಾಸ್ತಿ ಆಡಲು ಶುರು ಮಾಡ್ತಾರೆ. ನಂದು ಇನ್ನೊಂದು ಏನಂದ್ರೆ IPL ಒಟ್ಟು ಮನರಂಜಿಗೋಸ್ಕರ ನೋಡಿ. ದಯವಿಟ್ಟು ಯಾರು ಬೆಟ್ಟಿಂಗ್ ಆಡಿ ದುಡ್ಡನ್ನು ಕಳೆದುಕೊಳ್ಳಬೇಡಿ. ನನ್ನೊಂದು ಮನವಿ. ನೀವು 2 ತಿಂಗಳ IPLಗೋಸ್ಕರ ನಿಮ್ಮ ಫ್ರೆಂಡ್ಶಿಪ್ ಯಾಕೆ ಕಳ್ಕೊತೀರಾ? ಒಬ್ಬ CSK ಅಂತೆ, ಒಬ್ಬ MI ಅಂತೆ, ಒಬ್ಬ RCB ಅಂತೆ. ಏನಂದ್ರೆ ಇದರಲ್ಲಿ ಅವ್ರು ದುಡ್ಡು ಮಾಡ್ಕೊಳ್ತಾರೆ, ನೀವು ನಿಮ್ ಫ್ರೆಂಡ್ಶಿಪ್ ಯಾಕೆ ಕಳ್ಕೊತೀರಾ? ಇದೇ ನನ್ನ ಮಾತು. ದಯವಿಟ್ಟು IPL ಅನ್ನೋದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ. ದಯವಿಟ್ಟು ಯಾರು ಜಗಳ ಆಡ್ಕೊಳ್ಬೇಡಿ. ನಾನು ನಿನ್ನಿಂದ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಒಬ್ಬ CSK ರೀಲ್ ಮಾಡ್ತಾರೆ, ಒಬ್ಬ RCB ರೀಲ್ ಮಾಡ್ತಾರೆ. ಬರೇ ಮತ್ತೊಂದು ಏನಂದ್ರೆ ನೋಡಿದ್ರ ಇಂಡಿಯನ್ ಪ್ಲೇಯರ್ಸ್ಗೆ ಅವಮಾನ ಮಾಡೋದು. CSK ಅವರು ವಿರಾಟ್ ಕೊಹ್ಲಿಗೆ ಅವಮಾನ ಮಾಡ್ತಾರೆ, ಈ ಕಡೆ RCB ಅವರು ಧೋನಿ ಅವಮಾನ ಮಾಡ್ತಾರೆ, ಈ ಕಡೆ CSK ರೋಹಿತ್ಗೆ ಅವಮಾನ ಮಾಡ್ತಾರೆ, RCB ರೋಹಿತ್ಗೆ ಅವಮಾನ ಮಾಡ್ತಾರೆ. ಹೀಗಾದ್ರೆ 2 ICC ಟ್ರೋಫಿ ತಂದು ಕೊಟ್ಟ ಕ್ಯಾಪ್ಟನ್ಗಳು ಈಗ ಅವಮಾನ ಮಾಡಿದ್ರೆ ಹಿಂಗೆ. ವಿರಾಟ್ ಕೊಹ್ಲಿ ಮೋಸ್ಟ್ ರನ್ಸ್, ಮೋಸ್ಟ್ ಸೆಂಚುರಿ ಇರೋದು, ಅವರಿಗೆ ಅವಮಾನ ಮಾಡಿದ್ದಾರೆ. ದಯವಿಟ್ಟು ಈ 3 ಪ್ಲೇಯರ್ಸ್ ರೆಸ್ಪೆಕ್ಟ್ ಕೊಡಿ. ದಯವಿಟ್ಟು ಯಾರಿಗೂ ಅವಮಾನ ಮಾಡಿಕೊಡಿ. IPL ದಯವಿಟ್ಟು ಮನೋರಂಜನೆಗೋಸ್ಕರ ನೋಡಿ. IPL ಅನ್ನೋದು ಸ್ಟೇಟ್ ಸಂಬಂಧಪಟ್ಟಿದ್ದಲ್ಲ, ಇದು IPL ನ ಇಂಡಿಯನ್ ಪ್ರೀಮಿಯರ್ ಲೀಗ್. ದಯವಿಟ್ಟು ಎಲ್ಲ ನಮ್ ಟೀಮ್ಗಳೇ ಅಂತ ನೋಡಿ. ನಿಮ್ ಫೇವ್ರೇಟ್ ಯಾವ ಟೀಮ್ ಅವ್ರು ಸಪೋರ್ಟ್ ಮಾಡಿ. ದಯವಿಟ್ಟು ಇದ್ರ RCB ಕರ್ನಾಟಕ ಕನ್ನಡ RCB ಸಪೋರ್ಟ್ ಮಾಡಕಂತ ಏನ್ ಪವರ್ಸ್ ಏನಿಲ್ಲ. ಅವ್ರ ಇಷ್ಟ ಇದೆ, ಸಪೋರ್ಟ್ ಮಾಡಿ ಬಿಡಿ. ಅದನ್ನ ಬಿಟ್ಟು ಬೇರೆ ಟೀಮ್ ಸಪೋರ್ಟ್ ಮಾಡೋ ಅಂಕಲ್ ಮಕ್ಕಳು ನಮ್ ಟೀಮ್ ಸಪೋರ್ಟ್ ಮಾಡ್ತೀವಿ ಅಂತ ಭಯ ಹಾಕ್ಕೋಬೇಡಿ. ಅವ್ರ ಇಷ್ಟ. ಈಗ MS ಧೋನಿ ನೋಡಿರ್ತಾರೆ, ಅವ್ರು ಏನೋ ಅಂತ ಇಷ್ಟ ಆಗಿರುತ್ತೆ, ಅವ್ರ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ. ಅದಕ್ಕಂತ ಅವ್ರು ಸಪೋರ್ಟ್ ಮಾಡೋ ತಪ್ಪ ಅಂತ ನಮ್ಗೆ ಹೇಳಕ್ ಬರಂಗಿಲ್ಲ. ಈ ವಿರಾಟ್ ಕೊಹ್ಲಿ ಎಷ್ಟು ಫ್ಯಾನ್ಸ್ ಇಲ್ಲ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಫ್ಯಾನ್ಸ್ ಇದ್ದಾರೆ. ಕರ್ನಾಟಕ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಎಲ್ಲಾ ಕಡೆ ಬಂದ್ರೆ ಮುಂಬೈದಾಗ RCB ಸಪೋರ್ಟ್ ಮಾಡ್ತಾರೆ. ಅವ್ರು ಹಾಗೆ ಕೇಳ್ಬೇಕಲ್ಲ, ನೀನು ಮಹಾರಾಷ್ಟ್ರವಾಗಿ RCB ಯಾಕೆ ಸಪೋರ್ಟ್ ಮಾಡ್ತೀನಿ ಅಂತ. ಅವ್ರ ಹಂಗೆ ಕೇಳಂಗಿಲ್ಲ, ಅವ್ರು ಯಾವ ತರ ಬರೋದೇ ಅಲ್ಲ. ಅದಕ್ಕೆ ಹೇಳ್ತಿರ್ತದೆ, ಅವ್ರ ಟೀಮ್ ಪ್ಲೇಯರ್ ಯಾರಿರುತ್ತೆ ಅವ್ರಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಇನ್ಸ್ಟಾಗ್ರಾಮದಲ್ಲಿ ಇಂಡಿಯನ್ ಪ್ಲೇಯರ್ಸ್ಗೆ ಅವಮಾನ ಮಾಡಕ್ ಹೋಗ್ಬೇಡಿ. ಇನ್ನೊಂದು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆಡಕ್ ಹೋಗ್ಬೇಡಿ. ಬೆಟ್ಟಿಂಗ್ ಆ್ಯಪ್ಸ್ ಜಗ್ಗಿದೆ. ನಿಮ್ ಬೋನಸ್ 3,000 ಬೋನಸ್ ಕೊಡ್ತೀವಿ ಫಸ್ಟ್ ಮ್ಯಾಚ್, ಇಷ್ಟು ಮ್ಯಾಚ್ ಬೆಟ್ಟಿಂಗ್ ಆಡಿ ಅಂತಾರೆ. ನೀವು ಬೆಟ್ಟಿಂಗ್ ಆಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಜೀವನ ನೀವೇ ಹಾಳು ಮಾಡ್ಕೊಂಡು. ಅದಕ್ಕೆ ಹೇಳೋದು, IPL ಮಗಮಟ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ನೋಡಿ. ದಯವಿಟ್ಟು ಬೆಟ್ಟಿಂಗ್ ಆಡೋದು, ಈ ತರ ಜಗಳ ಆಡೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇವತ್ತು ವಿಡಿಯೋ ಮಾಡೋದಕ್ಕೆ ಇದೇ ಕಾರಣ ಇರ್ಬೇಕ್ರಿ. ನಾನು ನಿನ್ನೆ ಸುತ್ತ ನೀರು ನೋಡ್ತಾ ಇದ್ದೆ, ಅದ್ರ ಸಂಬಂಧ ವಿಡಿಯೋ ಮಾಡಿದ್ದೆ. ನಿಮ್ಗೇನೋ ವಿಡಿಯೋದಲ್ಲಿ ನಾನೇನು ತಪ್ಪು ಹೇಳಿದ್ರೆ, ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಈ ತರ ಪೇಸ್ ವಿಡಿಯೋ ಮಾಡೋದು ಕಮ್ಮಿ. ನನಗೆ ಯಾಕೆ ಇವತ್ತು ವಿಡಿಯೋ ಮಾಡ್ಬೇಕನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಈ IPLಗೋಸ್ಕರ ನಿಮ್ ಜೀವನ ಹಾಳು ಮಾಡ್ಕೋಕ್ ಹೋಗ್ಬೇಡಿ, ನಿಮ್ಮ ಫ್ರೆಂಡ್ಶಿಪ್ ಕಳ್ಕೋಕ್ ಹೋಗ್ಬೇಡಿ. ನಿಂದೇ ಆದಂತ ಜೀವನ ಇದೆ. ಅವ್ರು ಏನು ಕ್ರಿಕೆಟ್ ಸೂಪರ್ ಸ್ಟಾರ್ ಆಗಿದ್ದಾರೆ, ಅವ್ರ ಜನ ಆಲ್ರೆಡಿ ನೋಡ್ಕೊಂಡಿದ್ದಾರೆ. ಜಸ್ಟ್ ಫಾಲೋವಿಂಗ್ ಇರ್ಲಿ, ಜಾಸ್ತಿ ಹುಚ್ಚತನ ಬೇಡ. ಅದೇ ನಂದು ಮನವಿ. ದಯವಿಟ್ಟು ನಿಮ್ ಜೀವನ ನೋಡ್ಕೊಳ್ಳಿ. IPL ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ನೋಡಿ. ದಯವಿಟ್ಟು ನೀವು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋದಲ್ಲಿ ಏನಾದ್ರು ತಪ್ಪು ಮಾತಾಡಿದ್ರೆ, ಸ್ವಲ್ಪ ಏನಾದ್ರು ಮಾತು ಹೆಚ್ಚು ಕಮ್ಮಿ ಆಗಿದ್ರೆ ದಯವಿಟ್ಟು ಏನು ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಆದಷ್ಟು ಹೆಚ್ಚು ಜನ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.